Hello friends, welcome to my channel. This is Swati, mathematics teacher. This video about KSET and NET exam teaching aptitude part 4. ಸೊ ನಿನ್ನೆ ಕ್ಲಾಸಿಫಿಕೇಶನ್ ಆಫ್ ಟೀಚರ್ಸ್ ಬೇಸ್ಡ್ ಆನ್ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ತರಗತಿ ನಿರ್ವಹಣೆ ಆಧಾರದ ಮೇಲೆ ಶಿಕ್ಷಕರ ವರ್ಗೀಕರಣ ಅನ್ನೋ ಟಾಪಿಕ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದೇ ಟಾಪಿಕ್ನ ಇವತ್ತು MCQ ವಿತ್ ಸೊಲ್ಯೂಷನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಮಾಡ್ತಿದ್ದೀನಿ. ಹಾಗೆ ಈ ವಿಡಿಯೋಸ್ಗಳ್ದು ಏನಿದೆಯಲ್ಲ, ಈ ವಿಡಿಯೋಸ್ಗಳ್ದು ನಿಮಗೆ ನೋಟ್ಸ್ PDF ಬೇಕಂತ ಅಂದರೆ ನೀವು DM ಮಾಡಿ, ಅಥವಾ ನಾನು ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಆಗಿರ್ತೀನಿ, ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು DM ಮಾಡ್ಬೋದು. ನಾನು ನಿಮಗೆ ನೋಟ್ಸ್ PDFನ ಸೆಂಡ್ ಮಾಡಿಕೊಡ್ತೀನಿ. ಸೊ ಹಾಗಾದರೆ ಬನ್ನಿ MCQನ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್, ಯಾವ ಬೋಧನೆಯ ಶೈಲಿಯು ವಿದ್ಯಾರ್ಥಿಗಳಿಗೆ ಗರಿಷ್ಠ ಸ್ವಾತಂತ್ರ್ಯ ಮತ್ತು ಶಿಕ್ಷಕರಿಂದ ಕನಿಷ್ಠ ಹಸ್ತಕ್ಷೇಪವನ್ನು ಒದಗಿಸುವತ್ತ ಗಮನ ಹರಿಸುತ್ತದೆ? ಸೊ ಆಪ್ಷನ್ ಎ ಸರ್ವಾಧಿಕಾರಿ ಶಿಕ್ಷಣ, ಆಪ್ಷನ್ ಬಿ ಪ್ರಜಾಪ್ರಭುತ್ವ ಶಿಕ್ಷಣ, ಆಪ್ಷನ್ ಸಿ ಲೆಜರ್ ಫೇರ್ ಶಿಕ್ಷಣ, ಆಪ್ಷನ್ ಡಿ ಫೆಸಿಲಿಟೇಟರ್ ಶಿಕ್ಷಣ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಅತಿ ಹೆಚ್ಚಾಗಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ನೀಡುವಂಥ ಒಂದು ಮೆಥಡ್ ಯಾವುದು, ವಿಧಾನ ಯಾವುದು ಅಂದರೆ ಆಪ್ಷನ್ ಸಿ ಲೆಸೇಜ್ ಫೇರ್ ಶಿಕ್ಷಣ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಇರುತ್ತೆ, ಬಟ್ ಶಿಕ್ಷಕರು ಜಸ್ಟ್ ಗೈಡರ್ ಆಗಿ, ಫೆಸಿಲೇಟರ್ ಆಗಿ ಮಾತ್ರ ವರ್ಕ್ ಮಾಡ್ತಾರೆ. ಸೊ ನೀವು ಇದೆಲ್ಲ MCQ ನಿಮಗೆ ನೀಟಾಗಿ ಅರ್ಥ ಆಗಬೇಕು, ಸಾಲ್ವ್ ಮಾಡೋದಕ್ಕೆ ಗೊತ್ತಾಗಬೇಕಂದ್ರೆ ನೀವು ನೆನ್ನೆ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಲ್ಲ ಎಕ್ಸ್ಪ್ಲೈನ್ ಮಾಡಿ, ಆ ವಿಡಿಯೋನ ಹೋಗಿ ನೋಡಿದ್ರೆ ಮಾತ್ರ ಸಾಲ್ವ್ ಮಾಡೋಕ್ಕಾಗೋದು. ಅದೇ ಥರ ಇದೇ ಕ್ವಶನ್ ಇಂಗ್ಲೀಷಲ್ಲಿ ನೋಡೋಣ ಬನ್ನಿ. ವಿಚ್ ಟೀಚಿಂಗ್ ಸ್ಟೈಲ್ ಫೋಕಸ್ ಆನ್ ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ವಿತ್ ಮ್ಯಾಕ್ಸಿಮಮ್ ಫ್ರೀಡಮ್ ಆ್ಯಂಡ್ ಮಿನಿಮಲ್ ಇಂಟರ್ಫರೆನ್ಸ್ ಫ್ರಮ್ ದ ಟೀಚರ್? ಆಪ್ಷನ್ ಎ ಆಟೋಕ್ರಾಟಿಕ್ ಟೀಚರ್, ಬಿ ಡೆಮೋಕ್ರಾಟಿಕ್ ಟೀಚರ್, ಸಿ ಲೆಜರ್ ಫೇರ್ ಟೀಚರ್, ಡಿ ಫೆಸಿಲಿಟೇಟರ್ ಟೀಚರ್. ಸೊ ಆಪ್ಷನ್ ಸಿ ಲೆಜರ್ ಫೇರ್ ಟೀಚರ್. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಎಲ್ಲ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿಯನ್ನು ಕೇಂದ್ರೀಕರಿಸುವ ಮತ್ತು ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಇಲ್ಲದೆ ಕಠಿಣ ಶಿಸ್ತನ್ನು ನಿರೀಕ್ಷಿಸುವ ಶಿಕ್ಷಕರನ್ನು ಕೆಳಗಿನಂತೆ ವರ್ಗಿಸಲಾಗಿದೆ. ಎ ಸರ್ವಾಧಿಕಾರಿ, ಬಿ ಡೆಮೋಕ್ರಾಟಿಕ್, ಸಿ ಲೆಜರ್ ಫೇರ್, ಡಿ ಭಾಗವಹಿಸುವವರು. ಸೊ ನಿಮಗೆ ಆನ್ಸರ್ ಬಂದು ಎ ಸರ್ವಾಧಿಕಾರಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಈ ಸರ್ವಾಧಿಕಾರಿ ಅಂದರೆ ಟೀಚರ್ ಸೆಂಟರ್ಡ್ ಮೆಥಡ್. ಸೊ ಟೀಚರ್ ಸೆಂಟರ್ಡ್ ಮೆಥಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ಶಿಕ್ಷಕರಷ್ಟೇ ಎಲ್ಲ ಅಧಿಕಾರವೂ ಇರುತ್ತೆ, ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೂ ಕೂಡ ಅವಕಾಶ ಇರೋದಿಲ್ಲ. ಹಾಗೆ ಅತಿ ಹೆಚ್ಚಾಗಿ ಡಿಸಿಪ್ಲಿನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಅದೇ ಥರ ಇದೇ ಕ್ವಶನ್ ಇಂಗ್ಲೀಷಲ್ಲಿ ನೋಡಿ. ಎ ಟೀಚರ್ ಹೂ centralized all decision making power and expects strict discipline without student input is called a autocrat. ಆಪ್ಷನ್ ಎ ಆಟೋಕ್ರಾಫ್ಟ್. ಸೊ ಅಥವಾ ಇದಕ್ಕೆ ನಿರಂಕುಶಧಾರಿ ಶಿಕ್ಷಕ ಅಂತಲೂ ಕರೀತಾರೆ. ಸಪೋಸ್ ಆಪ್ಷನ್ ನಿಮಗೆ ನಿರಂಕುಶಧಾರಿ ಶಿಕ್ಷಕ ಅಂತ ಕೊಟ್ಟಿದ್ರೆ ಅದನ್ನು ನೀವು ಅದೇ ರೈಟ್ ಆನ್ಸರ್ ಆಗಿರುತ್ತೆ, ಕ್ಲಿಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಶಿಕ್ಷಕರು ಅನುಕೂಲಕರಾಗಿ ಕಾರ್ಯನಿರ್ವಹಿಸುವ ಮತ್ತು ವಿದ್ಯಾರ್ಥಿಗಳು ಕಲಿಕೆಯ ಪ್ರಕ್ರಿಯೆಯಲ್ಲಿ ಸಮಾನವಾಗಿ ಭಾಗವಹಿಸಲು ಪ್ರೋತ್ಸಾಹಿಸುವ ತರಗತಿಯ ಶೈಲಿ ಹೇಗಿರುತ್ತದೆ? ಎ ಸರ್ವಾಧಿಕಾರಿ, ಬಿ ಪ್ರಜಾಪ್ರಭುತ್ವ, ಸಿ ಲೆಜರ್ ಫೇರ್, ಡಿ ಸರ್ವಾಧಿಕಾರಿ. ಸೊ ಇಲ್ಲಿ ಎ ಮತ್ತು ಡಿ ಎರಡು ಒಂದೇ ಆಪ್ಷನ್ ಇದೆ, ಸೊ ಬಿಟ್ಟಾಕಿ. ಸೊ ಇದರಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ಡೆಮೋಕ್ರೆಟಿಕ್ ಟೀಚರ್ ಮೆಥಡಲ್ಲಿ ಏನಾಗುತ್ತೆ, ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಸಮಾನ ಅವಕಾಶ ಇರುತ್ತೆ. ಸೊ ಹಾಗಾದರೆ ಆಪ್ಷನ್ ಯಾವುದು? ಪ್ರಜಾಪ್ರಭುತ್ವ ಶಿಕ್ಷಕ ಮಾದರಿ. ಸೊ ಆಪ್ಷನ್ ಬಿ ಕರೆಕ್ಟಾಗಿರುತ್ತೆ. ಸೊ ಇಲ್ಲಿ ಬಂದು ನಮ್ಗೆ ಯಾವುದು ಆಪ್ಷನ್ನು? ಡೆಮೋಕ್ರೆಟಿಕ್ ಇಂಗ್ಲೀಷಲ್ಲಿ. ಸೊ ನೆಕ್ಸ್ಟ್ ಫೋರ್ತ್ ಕ್ವಶನ್, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಲು ಪ್ರೋತ್ಸಾಹಿಸುವ, ಮುಕ್ತ ಸಂವಹನವನ್ನು ಉತ್ತೇಜಿಸುವ ಮತ್ತು ತರಗತಿಯಲ್ಲಿ ಸುಗಮಕಾರನಾಗಿ ಕಾರ್ಯನಿರ್ವಹಿಸುವ ಶಿಕ್ಷಕರು ಯಾವ ನಿರ್ವಹಣಾ ಶೈಲಿಯನ್ನು ಅನುಸರಿಸುತ್ತಾರೆ? ಎ ಸರ್ವಾಧಿಕಾರಿ ಶಿಕ್ಷಣ, ಬಿ ಲೆಜರ್ ಫೇರ್ ಶಿಕ್ಷಣ, ಸಿ ಪ್ರಜಾಪ್ರಭುತ್ವ ಶಿಕ್ಷಣ, ಡಿ ಸರ್ವಾಧಿಕಾರಿ ಶಿಕ್ಷಣ. ಇಲ್ಲೂ ಕೂಡ ಅದೇ ಥರ ಆಗಿದೆ, ಇಲ್ಲಿ ರಿಪೀಟ್ ಆಗಿದೆ ಎಲ್ಲ. ಸೊ ಆಪ್ಷನ್ ಏನು ಅಂತ ನೋಡೋಣ ಬನ್ನಿ. ಸೊ ಇದರಲ್ಲಿ ನಿಮಗೆ ಆಪ್ಷನ್ ಸಿ ಪ್ರಜಾಪ್ರಭುತ್ವ ಶಿಕ್ಷಣ. ಸೊ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾಡೋದು, ಮುಕ್ತ ಸಂವಹನ ಇರ್ಬೋದು, ಚರ್ಚೆ ಇರ್ಬೋದು, ಅದೆಲ್ಲ ನಡೆಯೋದು ಈ ಪ್ರಜಾಪ್ರಭುತ್ವ ಶಿಕ್ಷಣ. ಅಂದರೆ ಆಪ್ಷನ್ ಸಿ ಡೆಮೋಕ್ರೆಟಿಕ್ ಟೀಚರ್ ಮೆಥಡಲ್ಲಿ ಮಾತ್ರ ಇದೆಲ್ಲ ನಡೆಯೋದು. ಸೊ ಅದಕ್ಕೆ ಆಪ್ಷನ್ ಸಿ ಆನ್ಸರ್. ಸೊ ಇಂಗ್ಲೀಷಲ್ಲಿ ಇದೆ ನೋಡ್ಕೋಬೋದು ನೀವು. ಎ ಟೀಚರ್ ಹೂ ಎಂಕರೇಜ್ ಸ್ಟೂಡೆಂಟ್ ಟು ಪಾರ್ಟಿಸಿಪೇಟ್ ಇನ್ ಡಿಸಿಷನ್ ಮೇಕಿಂಗ್, ಪ್ರಮೋಟ್ಸ್ ಓಪನ್ ಕಮ್ಯುನಿಕೇಷನ್ ಆ್ಯಂಡ್ ಆ್ಯಕ್ಟ್ ಆಸ್ ಎ ಫೆಸಿಲೇಟರ್ ಇನ್ ದ ಕ್ಲಾಸ್ ರೂಮ್ ಇಸ್ ಫಾಲೋಯಿಂಗ್ ಇಸ್ ಎ ಡೆಮೋಕ್ರೆಟಿಕ್ ಟೀಚರ್. ಸೊ ಫಿಫ್ತ್ ಕ್ವಶನ್, ಈ ಕೆಳಗಿನ ಯಾವ ಗುಣಲಕ್ಷಣಗಳು ಲೆಜರ್ ಫೇರ್ ಶಿಕ್ಷಕರನ್ನು ಹೆಚ್ಚು ಪ್ರತಿಪಾದಿಸುತ್ತಾರೆ? ಸೊ ಲೆಜರ್ ಫೇರ್ ಶಿಕ್ಷಣ ಮೆಥಡಲ್ಲಿ ಯಾವುದಿದೆ ಅಂತ ಕೇಳ್ತಾರೆ ಗುಣಲಕ್ಷಣಗಳು. ಎ ಕಟ್ಟುನಿಟ್ಟಾದ ನಿಯಮಗಳೊಂದಿಗೆ ಕೇಂದ್ರೀಕೃತ ನಿರ್ಧಾರ ತೆಗೆದುಕೊಳ್ಳುವುದು,
ಕನಿಷ್ಠ ಹಸ್ತಕ್ಷೇಪ ಮತ್ತು ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕೆಲಸ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ಅನುಮತಿಸುವುದು. ಹಾಗಾಗಿ ಸಣ್ಣ ಕಾರ್ಯಯೋಜನೆಗಳಿಂದ ಹೆಚ್ಚಿನ ಕಾರ್ಯದೃಷ್ಟಿಕೋನ, ಶಿಸ್ತನ್ನು ಖಚಿತಪಡಿಸಿಕೊಳ್ಳಲು ವಿದ್ಯಾರ್ಥಿಗಳ ನಡವಳಿಕೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ. ಸೊ ಇಲ್ಲಿ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಬಿ. ಸೊ ಇಲ್ಲಿ ಆಪ್ಷನ್ ಬಿ ಆನ್ಸರ್ ಆಗಿರುತ್ತೆ. ಯಾಕೆ ಅಂತಂದರೆ ಇದರಲ್ಲಿ ಟೀಚರ್ ಹಸ್ತಕ್ಷೇಪ ತುಂಬ ಕಡಿಮೆ ಇರುತ್ತೆ. ಫೆಸಿಲಿಟೇಟರ್ ಆಗಿ ವರ್ಕ್ ಮಾಡ್ತಾರೆ ಅಷ್ಟೇ ಟೀಚರ್. ಇಲ್ಲಿ ಒಬ್ಬರು ಗೈಡರ್ ಆಗಿ ವರ್ಕ್ ಮಾಡ್ತಾರೆ. ಇಲ್ಲಿ ಫುಲ್ಲು ಸ್ವತಂತ್ರ ಬಂದು ವಿದ್ಯಾರ್ಥಿಗಳಿರುತ್ತೆ. ಅದಕ್ಕೆ ಕನಿಷ್ಠ ಹಸ್ತಕ್ಷೇಪ ಮತ್ತು ವಿದ್ಯಾರ್ಥಿಗಳು ಸ್ವತಂತ್ರವಾಗಿ ಕೆಲಸ ಮಾಡಲು ಸಂಪೂರ್ಣ ಸ್ವತಂತ್ರವನ್ನು ಅನುಮತಿಸುವುದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ 6th ಕ್ವಶನ್, ಸರ್ವಾಧಿಕಾರಿ ತರಗತಿಯ ವಾತಾವರಣದಲ್ಲಿ ಪ್ರಾಥಮಿಕ ಗಮನವು ಇದರ ಮೇಲೆ ಇರುತ್ತದೆ. ಸೊ ಗುಂಪು ಒಮ್ಮತ ಮತ್ತು ಹಂಚಿಕೆಯ ಜವಾಬ್ದಾರಿ. ಆಪ್ಷನ್ ಬಿ ವಿದ್ಯಾರ್ಥಿ ನೇತೃತ್ವದ ಚಟುವಟಿಕೆಗಳು ಮತ್ತು ಸೃಜನಶೀಲ ಪರಿಶೋಧನೆ. ಆಪ್ಷನ್ ಸಿ ಶಿಕ್ಷಕರ ನಿಯಂತ್ರಣ, ನಿಯಮಗಳಿಗೆ ಕಟ್ಟುನಿಟ್ಟಿನ ಅನುಸರಣೆ ಮತ್ತು ಕೇಂದ್ರೀಕೃತ ಅಧಿಕಾರ. ಆಪ್ಷನ್ ಡಿ ಕನಿಷ್ಠ ಶಿಕ್ಷಕರ ಹಸ್ತಕ್ಷೇಪ ಮೂಲಕ ಸಮಗ್ರ ಅಭಿವೃದ್ಧಿ. ಸೊ ಆಪ್ಷನ್ ಯಾವುದು ಕರೆಕ್ಟು ಇದರಲ್ಲಿ ನೋಡೋಣ. ಆನ್ಸರ್ ಆಪ್ಷನ್ ಸಿ ಶಿಕ್ಷಕರ ನಿಯಂತ್ರಣ, ನಿಯಮಗಳಿಗೆ ಕಟ್ಟುನಿಟ್ಟಿನ ಅನುಸರಣೆ ಮತ್ತು ಕೇಂದ್ರೀಕೃತ ಅಧಿಕಾರ ಇರುತ್ತೆ. ಸೊ ಟೀಚರ್ಸ್ ಎಲ್ಲ ಇರೋದ್ರಿಂದ ಅದೇ ಸರ್ವಾಧಿಕಾರಿ ತರಗತಿ ಅಂದರೆ ಟೀಚರ್ ಸೆಂಟರ್ಡ್ ಮೆಥಡ್ ಆಗಿರುತ್ತೆ. ಸೊ ಇದು ಮ್ಯಾಚ್ ದಿ ಫಾಲೋಯಿಂಗ್, ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಸೊ ಮ್ಯಾಚ್ ದ ಫಾಲೋಯಿಂಗ್ ಟೀಚರ್ ಟೈಪ್ ವಿತ್ ದರ್ ಪ್ರೈಮರಿ ಕ್ಯಾರೆಕ್ಟರಿಸ್ಟಿಕ್ಸ್. ಟೀಚರ್ ಟೈಪ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಸೊ 3 ಮೆಥಡ್ಸ್ ಇದೆ: ಡೆಮೋಕ್ರಟಿ, ಆಟೋಕ್ರಟಿ, ಲೆಜನ್ ಫೇರ್. ಮೀನ್ಸ್ ಪ್ರಜಾಪ್ರಭುತ್ವ, ನಿರಂಕುಶ ಶಿಕ್ಷಕ, ತಟಸ್ಥ ನೀತಿ ಶಿಕ್ಷಕ. ಸೊ ಇದು 3 ಇದೆ. ಸೊ ಈಗ ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟು ಡೆಮೋಕ್ರೆಟಿಕ್ ಟೀಚರ್. ಫಸ್ಟ್ ಆಪ್ಷನ್ ಏನಿದೆ, ಟೀಚರ್ ಆ್ಯಸ್ ಎ ಸೆಂಟರ್ ಆಫ್ ಪವರ್. ಟೀಚರ್ ಆ್ಯಸ್ ಎ ಸೆಂಟರ್ ಆಫ್ ಪವರ್. ಆಟೋಕ್ರೆಟಿಕ್, ಟೀಚರ್ ಆ್ಯಸ್ ಎ ಫೆಸಿಲೇಟರ್ ಆರ್ ಈಕ್ವಲ್ ಪಾರ್ಟ್ನರ್. ಲೇಜಿ ಫೇರ್, ಫೋಕಸ್ ಆನ್ ಸ್ಟಡಿ, ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಆ್ಯಂಡ್ ಕನ್ಸಲ್ಟೇಷನ್. ಫೋಕಸ್ ಆನ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಆ್ಯಂಡ್ ಕನ್ಸಲ್ಟೇಷನ್. ಸೊ ಯಾವುದಿರ್ಬೋದು ಆಪ್ಷನ್ನು? ಆಪ್ಷನ್ ಎ ಕರೆಕ್ಟ್. ಸಿ ಅಬ್ಸರ್ವ್ ಮಾಡಿ. ಡೆಮೋಕ್ರೆಟಿಕ್ ಅಂದರೆ ಪ್ರಜಾಪ್ರಭುತ್ವ. ಅದರಲ್ಲಿ ಏನಾಗಿರುತ್ತೆ, ಸ್ಟೂಡೆಂಟ್ಸ್ ಅಭಿವೃದ್ಧಿ ಆಗೋದಕ್ಕೆ ಸ್ಟೂಡೆಂಟ್ಸ್ಗೆ ಸಮಾನ ಅವಕಾಶ ಕೊಡ್ತಾರೆ. ಸ್ಟೂಡೆಂಟ್ಸ್ ಮೇಲೆ ಒಳ್ಳೊಳ್ಳೆ ಪರಿಣಾಮಗಳು ಬೀರುತ್ತೆ. ಹಾಗೆ ಉತ್ತಮ ಬದಲಾವಣೆಗೋಸ್ಕರ ಎಂಕರೇಜ್ ಮಾಡ್ತಾರೆ ಸ್ಟೂಡೆಂಟ್ಸ್ನ. ಸೊ ಅದರಿಂದ ಫೋಕಸ್ ಆನ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಆ್ಯಂಡ್ ಕನ್ಸಲ್ಟೇಷನ್. ಸೊ ಮತ್ತು ಎರಡದು ಆಟೋಕ್ರಾಫ್ಟ್ ಅಂದ್ರೇನು, ನಿರಂಕುಶಧಾರಿ ಶಿಕ್ಷಕ. ಅಲ್ಲಿ ವಿದ್ಯಾರ್ಥಿಗಳಿಗೆ ಅವಕಾಶ ಇರೋದಿಲ್ಲ, ತುಂಬ ಸ್ಟ್ರಿಕ್ಟ್ ಇರ್ತಾರೆ. ಸೊ ಟೀಚರ್ ಆ್ಯಸ್ ದ ಸೆಂಟರ್ಡ್ ಪವರ್ ಅಂದರೆ ಟೀಚರ್ ಸೆಂಟರ್ಡ್ ಮೆಥಡ್ ಅಂತಲೇ ಹೇಳ್ಬೋದು. ಸೊ ಲೆಜಸ್ ಫೇರ್ ಅಂತಂದರೆ ಟೀಚರ್ ಆ್ಯಸ್ ಎ ಫೆಸಿಲೇಟರ್ ಈಕ್ವಲ್ ಪಾರ್ಟ್ನರ್. ಜಸ್ಟ್ ಫೆಸಿಲೇಟರ್ ಆಗಿ ವರ್ಕ್ ಮಾಡ್ತಾರೆ ಅಲ್ವಾ. ಸೊ ಅದು ಆಪ್ಷನ್ ಎ. ಸೊ ನೆಕ್ಸ್ಟ್ 8th ಕ್ವಶನ್, ವಿಚ್ ಟೈಪ್ ಆಫ್ ಟೀಚರ್ ಎಂಕರೇಜ್ ದ ಸ್ಟೂಡೆಂಟ್ ಪಾರ್ಟಿಸಿಪೇಷನ್. ವಿಚ್ ಟೈಪ್ ಆಫ್ ಟೀಚರ್ ಎಂಕರೇಜ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್. ವಿದ್ಯಾರ್ಥಿಗಳ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಶಿಕ್ಷಕ ಯಾರು? ಸೊ ನಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಸ್ಟೂಡೆಂಟ್ಸ್ನ ಪಾರ್ಟಿಸಿಪೇಷನ್ ಆಗಿರ್ಬೋದು, ಎಂಕರೇಜ್ಮೆಂಟ್ ಆಗಿರ್ಬೋದು ಮಾಡೋದು ಯಾರು? ಡೆಮೋಕ್ರೆಟಿಕ್ ಟೀಚರ್ ಅಂದರೆ ಪ್ರಜಾಪ್ರಭುತ್ವದ ಶಿಕ್ಷಕ. ಆಪ್ಷನ್ ಸಿ. ಕ್ವಶನ್, ವಿಚ್ ಟೈಪ್ ಆಫ್ ಟೀಚರ್ ಎಂಕರೇಜ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್. ಸೊ ನಾವು ಮ್ಯಾಚ್ ದಿ ಫಾಲೋಯಿಂಗ್ ಕೂಡ ನೋಡಿದ್ವಿ. ಟೀಚರ್ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಆ್ಯಂಡ್ ಕನ್ಸಲ್ಟೇಷನ್ನ ಅತಿ ಹೆಚ್ಚಾಗಿ ಒತ್ತು ಕೊಡೋದು ಯಾವ ಟೀಚಿಂಗ್ ಮೆಥಡು? ಸೊ ಡೆಮೋಕ್ರೆಟಿಕ್ ಟೀಚಿಂಗ್ ಮೆಥಡ್. ಸೊ ಪ್ರಜಾಪ್ರಭುತ್ವ ಶಿಕ್ಷಕ. ಸೊ 9th ಕ್ವಶನ್, ವಿಚ್ ಟೀಚಿಂಗ್ ಸ್ಟೈಲ್ ಇಸ್ ಎ ಟೀಚರ್ ಸೆಂಟರ್ಡ್ ಮೆಥಡ್. ಶಿಕ್ಷಕ ಕೇಂದ್ರಿತ ಯಾವುದು? ಸೊ ಶಿಕ್ಷಕರ ಕೇಂದ್ರಿತ ಟೀಚರ್ ಸೆಂಟರ್ಡ್ ಮೆಥಡ್ ಯಾವುದು? ಆಟೋಕ್ರಾಫಿಕ್, ನಿರಂಕುಶ ಶಿಕ್ಷಕ ಮೆಥಡ್. ಸೊ ಇನ್ ವಿಚ್ ಸ್ಟೈಲ್ ಡಸ್ ದ ಟೀಚರ್ ಆ್ಯಕ್ಟ್ ಆಸ್ ಎ ಫೆಸಿಲೇಟರ್. ಯಾವ ವಿಧಾನದಲ್ಲಿ ಶಿಕ್ಷಕರು ಫೆಸಿಲೇಟರ್ ಆಗಿರುತ್ತಾರೆ? ಸೊ ನಮಗೆಲ್ಲ ಗೊತ್ತಿರೋಂಗೆ ಯಾವುದರಲ್ಲಿ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಸ್ವಾತಂತ್ರ್ಯರಾಗಿರುತ್ತಾರೋ ಆ ಮೆಥಡಲ್ಲಿ ಮಾತ್ರ ಶಿಕ್ಷಕರು ಫೆಸಿಲೇಟೇಟರ್ ಆಗಿರ್ತಾರೆ. ಸೊ ಯಾವ ಮೆಥಡ್ ಅದು? ಆಪ್ಷನ್ ಸಿ ಲೆಜರ್ ಫೇರ್ ಮೆಥಡ್. ಇನ್ ವಿಚ್ ಸ್ಟೈಲ್ ಗಿವ್ ಮ್ಯಾಕ್ಸಿಮಮ್ ಫ್ರೀಡಮ್ ಟು ಸ್ಟೂಡೆಂಟ್ಸು. ಸೊ ಅದು ಆಪ್ಷನ್ ಸಿ ಲೆಜಿ ಫೇರ್. ಇನ್ ವಿಚ್ ಟೀಚಿಂಗ್ ಸ್ಟೈಲ್ ಮೋಸ್ಟ್ ಎಫೆಕ್ಟಿವ್ ಇನ್ ಮಾಡರ್ನ್ ಎಜುಕೇಷನ್. ಶಿಕ್ಷಣದಲ್ಲಿ ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದು? ಅತಿ ಹೆಚ್ಚಾಗಿ ಪರಿಣಾಮಕಾರಿಯಾಗಿರೋ ವಿಧಾನ ಯಾವುದು? ಸೊ ಯಾವುದರಲ್ಲಿ ಟೀಚರ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಸಮಾನವಾಗಿ ಅವಕಾಶ ಇರುತ್ತೋ ಆ ಮೆಥಡಲ್ಲಿ ಮಾತ್ರ ಮಕ್ಕಳು ಅತಿ ಹೆಚ್ಚಾಗಿ ಶಿಕ್ಷಣದಲ್ಲಿ ಎಫೆಕ್ಟಿವ್ ಟೀಚಿಂಗ್ ಬರೋದು ಅದರಲ್ಲೇ. ಸೊ ನಿಮಗೆ ಬೇಕಂದರೆ ನೆನ್ನೆ ಅಪ್ಲೋಡ್ ಮಾಡಿರೋ ಟಾಪಿಕಲ್ಲಿ ಲಾಸ್ಟ್ ಸ್ಲೈಡಲ್ಲಿ ಒಂದು ಕಂಪ್ಯಾರಿಸನ್ ಟೇಬಲ್ನ ಕೊಟ್ಟಿದ್ದೀನಿ. ಅದರಲ್ಲಿ ಯಾವುದು ಐ ಇರುತ್ತೆ, ಲೋ ಇರುತ್ತೆ,
ಸ್ಟೂಡೆಂಟ್ ಫ್ರೀಡಮ್ ಯಾವುದ್ರಲ್ಲಿರುತ್ತೆ, ಬೆಸ್ಟ್ ಎಜುಕೇಷನ್ ಸಿಸ್ಟಮಲ್ಲಿ ಎಫೆಕ್ಟಿವ್ ಯಾವುದಿರುತ್ತೆ ಅಂತ ಕೊಟ್ಟಿದ್ದೀನಿ. ನೀವು ಹೋಗಿ ಒಂದು ಸಲ ವೀಡಿಯೋನ ನೋಡಿ. ಸೊ ಇದಕ್ಕೆ ಆಪ್ಷನ್ ಬಿ ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವ ವಿಧಾನ. 13th, ವಿಚ್ ಟೀಚಿಂಗ್ ಸ್ಟೈಲ್ ಮೇ ಕ್ರಿಯೇಟ್ ಎ ಫಿಯರ್ ಅಮಾಂಗ್ ಸ್ಟೂಡೆಂಟ್ಸ್. ಯಾವ ವಿಧಾನವು ವಿದ್ಯಾರ್ಥಿಗಳಲ್ಲಿ ಭಯ ಉಂಟು ಮಾಡುತ್ತದೆ. ಸೊ ಯಾವಾಗ ಮಕ್ಕಳು ಭಯ ಪಡೋದು ಟೀಚರ್ಸ್ಗೆ, ಸೊ ಅಲ್ಲಿ ಆ ಕ್ಲಾಸ್ ರೂಮಲ್ಲಿ ಆ ಟೀಚರ್ ಸರ್ವಾಧಿಕಾರಿಯಾಗಿದ್ದರೆ ಅಲ್ಲಿ ಮಕ್ಕಳು ಭಯ ಪಡ್ತಾರೆ. ಸೊ ಆಪ್ಷನ್ ಬಿ ಆಟೋಕ್ರಾಫಿಕ್ ನಿರಂಕುಶ ಮೆಥಡ್. ಸೊ 14th ಕ್ವಶನ್, ಒನ್ ವೇ ಕಮ್ಯುನಿಕೇಷನ್ ಈಸ್ ಸೀನ್ ಇನ್ ವಿಚ್ ಸ್ಟೈಲ್. ಏಕಮುಖ ಸಂವಹನ ಯಾವ ವಿಧಾನದಲ್ಲಿ ಕಂಡುಬರುತ್ತದೆ. ಒನ್ ವೇ ಕಮ್ಯುನಿಕೇಷನ್. ಸೊ ಇಲ್ಲಿ ನಾವು ನೋಡಿದಂಗೆ ಫಸ್ಟು ಡೆಮೋಕ್ರಾಟಿಕಲಿ ಇಬ್ಬರಿಗೂ ಅವಕಾಶ ಇರುತ್ತೆ. ನೆಕ್ಸ್ಟ್ ಆಟೋಕ್ರಾಫ್ಟಿಕಲಿ ಒಬ್ರಿಗೆ ಮಾತ್ರ ಅವಕಾಶ ಇರೋದು. ಸೊ ಆಟೋಕ್ರಾಫ್ಟಿಕ್. ನಿರಂಕುಶಧಾರಿ ಶಿಕ್ಷಣ, ಸಂವಹನ ಯಾವ ವಿಧಾನದಲ್ಲಿ ಕಂಡುಬರುತ್ತೆ, ಅದರಲ್ಲಿ ಒನ್ ವೇನೇ ಅದು ಕೂಡ. ಸೊ ಇನ್ ವಿಚ್ ಟೀಚಿಂಗ್ ಸ್ಟೈಲ್ ಡೆವಲಪ್ ಕ್ರಿಟಿಕಲ್ ಥಿಂಕಿಂಗ್. ಯಾವ ವಿಧಾನವು ವಿಮರ್ಶಾತ್ಮಕ ಚಿಂತನೆ ಅಭಿವೃದ್ಧಿ ಮಾಡುತ್ತದೆ. ಯಾವುದು ಮಾಡುತ್ತದೆ, ಯಾವ ಮೆಥಡ್ ಮಾಡುತ್ತೆ. ವಿಮರ್ಶಾತ್ಮಕ ಚಿಂತನೆ ಅಭಿವೃದ್ಧಿ ಮಾಡೋದು ಯಾವುದು. ಸೊ ಯಾವ ಟೀಚಿಂಗಲ್ಲಿ ಎಫೆಕ್ಟಿವ್, ಯಾವ ಮೆಥಡಲ್ಲಿ ಎಫೆಕ್ಟಿವ್ ಟೀಚಿಂಗ್ ಇದೆ ಅಂದರೆ ಶಿಕ್ಷಣವು ಪರಿಣಾಮ ಯಾವ ಮೆಥಡಲ್ಲಿ ಬೀರುತ್ತೆ ಅದೇ ಮೆಥಡು. ಸೊ ಆಪ್ಷನ್ ಬಿ ಡೆಮೋಕ್ರಾಟಿಕ್ ಪ್ರಜಾಪ್ರಭುತ್ವ ಮೆಥಡ್. ವಿಚ್ ಸ್ಟೈಲ್ ಮೇ ಬಿ ಲೀಡ್ ಟು ಲ್ಯಾಕ್ ಆಫ್ ಡಿಸಿಪ್ಲಿನ್. ಯಾವ ವಿಧಾನವು ಶಿಸ್ತು ಕೊರತೆಗೆ ಕಾರಣವಾಗಬಹುದು. ಸೊ ಯಾವುದರಲ್ಲಿ ಡಿಸಿಪ್ಲಿನ್ ಕಡಿಮೆ, ಯಾವುದರಲ್ಲಿ ಲ್ಯಾಕ್ ಆಫ್ ಡಿಸಿಪ್ಲಿನ್ ಇದೆ ಅಂದರೆ ಯಾವ್ದು ಮೆಥಡಲ್ಲಿ ಅತಿ ಹೆಚ್ಚಾಗಿ ಮಕ್ಕಳಿಗೆ ಸ್ವಾತಂತ್ರ್ಯ ಇರುತ್ತೋ ಅಲ್ಲಿ ನಮಗೆ ಡಿಸಿಪ್ಲಿನ್ ಇರಲ್ಲ. ಸೊ ಯಾವುದ್ರಲ್ಲಿ ಅತಿ ಹೆಚ್ಚಾಗಿ ಸ್ವಾತಂತ್ರ್ಯ ಆಗಿರುತ್ತಾರೆ, ಲೇಜಿಸ್ ಫೇರ್ ಮೆಥಡಲ್ಲಿ. ಸೊ ಆಪ್ಷನ್ ಸಿ. ಹೂ ಟೇಕ್ಸ್ ಆಲ್ ಡಿಸಿಷನ್ ಇನ್ ಆಟೋಕ್ರಾಫಿಕ್ ಟೀಚಿಂಗ್. ನಿರಂಕುಶ ವಿಧಾನದಲ್ಲಿ ಎಲ್ಲ ನಿರ್ಧಾರಗಳು ಯಾರು ತೆಗೆದುಕೊಳ್ಳುತ್ತಾರೆ. ಆಪ್ಷನ್ ಎ ಸ್ಟೂಡೆಂಟ್ಸ್, ಬಿ ಟೀಚರ್, ಸಿ ಗ್ರೂಪ್, ಡಿ ಫೆಸಿಲಿಟೇಟರ್. ಸೊ ಆಟೋಕ್ರಾಟಿಕ್ ಟೀಚರ್ ಬಂದು ಸರ್ವಾಧಿಕಾರಿ. ಸೊ ಟೀಚರ್ ಸೆಂಟರ್ ಮೆಥಡ್ ಆಗಿರೋದ್ರಿಂದ ಅಲ್ಲಿ ಎಲ್ಲ ಡಿಸಿಷನ್ಸು ಕೂಡ ಟೀಚರ್ಸೇ ತಗೊಳ್ಳೋದು. ವಿಚ್ ಟೀಚಿಂಗ್ ಸ್ಟೈಲ್ ಫೋಕಸ್ ಆನ್ ಕೋಆಪರೇಷನ್ ಆ್ಯಂಡ್ ಗ್ರೂಪ್ ಆ್ಯಕ್ಟಿವಿಟಿ. ಸಹಕಾರ ಮತ್ತು ಗುಂಪು ಚಟುವಟಿಕೆಗಳ ಮೇಲೆ ಒತ್ತು ನೀಡುವ ವಿಧಾನ ಯಾವುದು. ಆಪ್ಷನ್ ಬಿ ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವ ಒಂದೇ. ವಿಚ್ ಟೀಚಿಂಗ್ ಸ್ಟೈಲ್ ಇಸ್ ಮೋಸ್ಟ್ ಸೂಟಬಲ್ ಫಾರ್ ಸೆಲ್ಫ್ ಲರ್ನಿಂಗ್. ಸೊ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ಸ್ವಾತಂತ್ರ್ಯ ಕೊಟ್ಟು ಅತಿ ಹೆಚ್ಚಾಗಿ ಮೆಚ್ಯೂರಿಟಿ ಲೆವೆಲ್ನ ಇಂಪ್ರೂವ್ ಮಾಡೋದಕ್ಕೆ ಅಂತ ಅತಿ ಹೆಚ್ಚಾಗಿ ಯಾವುದರಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೋ ಆ ಮೆಥಡಲ್ಲಿ ಅವರು ಅತಿ ಹೆಚ್ಚಾಗಿ ಸೆಲ್ಫ್ ಲರ್ನಿಂಗ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸ್ವಯಂ ಅಧ್ಯಯನಕ್ಕೆ ಸೂಕ್ತವಾದ ವಿಧಾನ ಯಾವುದು. ಆಪ್ಷನ್ ಸಿ ಲೇಜಿಸ್ ಫೇರ್. ಲಾಸ್ಟ್ ಕ್ವಶನ್, ವಿಚ್ ಟೀಚಿಂಗ್ ಸ್ಟೈಲ್ ಇನ್ಶೂರ್ಡ್ ಬ್ಯಾಲೆನ್ಸ್ಡ್ ಡಿಸಿಪ್ಲಿನ್ ಆ್ಯಂಡ್ ಫ್ರೀಡಮ್. ಶಿಸ್ತು ಮತ್ತು ಸ್ವಾತಂತ್ರ್ಯದ ಸಮತೋಲನ ಹೊಂದಿರುವ ವಿಧಾನ ಯಾವುದು. ಆಟೋಕ್ರಾಟಿಕ್, ಲೇಜಿಸ್ ಫೇರ್, ಡೆಮೋಕ್ರಾಟಿಕ್, ಸ್ಟ್ರಿಕ್ಟ್. ಸೊ ಯಾವ ಮೆಥಡ್ ಅಂತ ಹೇಳಿ, ಸೊ ಯಾವ ವಿಧಾನ ಅಂತ ಹೇಳ್ಬೋದು ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವ. ಯಾಕಂದರೆ ಅದರಲ್ಲಿ ದಟ್ ಮೆಥಡ್ ನಾಟ್ ಓನ್ಲಿ ಟೀಚರ್ ಸೆಂಟರ್ಡ್ ಮೆಥಡ್ ಆರ್ ಸ್ಟೂಡೆಂಟ್ ಸೆಂಟರ್ ಮೆಥಡ್, ಬೋತ್ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ಸೆಂಟರ್ ಮೆಥಡ್. ಟೀಚರ್ ಗೈಡ್ ಮಾಡ್ತಾ ಹೋಗ್ತಾರೆ, ಅದಕ್ಕೆ ತಕ್ಕಂತೆ ಸ್ಟೂಡೆಂಟ್ ರೆಸ್ಪಾನ್ಸ್ ಕೂಡ ಮಾಡ್ತಾರೆ. ಅಂದರೆ ಅಲ್ಲಿ ಸ್ಟೂಡೆಂಟ್ಸ್ಗೆ ಭಯನೂ ಇರುತ್ತೆ, ಡಿಸಿಪ್ಲಿನ್ ಇರುತ್ತೆ, ಹಾಗೆ ಅವ್ರಿಗೆ ಸ್ವಾತಂತ್ರ್ಯ ಕೂಡ ಇರುತ್ತೆ. ಅವ್ರಿಗೆ ಗೊತ್ತಿರೋದನ್ನ ವ್ಯಕ್ತಪಡಿಸ್ಬೋದು, ಗೊತ್ತಿರುವಂಥ ಆ್ಯಕ್ಟಿವಿಟೀಸ್ನ ಮಾಡ್ಬೋದು, ಅವ್ರಿಗೆ ಏನು ಅರ್ಥ ಆಗಿದೆ ಹೇಳ್ಬೋದು, ಕ್ವಶನ್ಸ್ ಕೇಳ್ಬೋದು. ಸೊ ಆ ಥರ ಇರೋದ್ರಿಂದ ಆಪ್ಷನ್ ಸಿ ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವ ಮೆಥಡ್. ಸೊ ಫ್ರೆಂಡ್ಸ್, ಇದು ಇವತ್ತಿನ MCQ 20 ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀನಿ. ಹಾಗೆ ನಾಳೆ ಕೂಡ ಅನದರ್ ಟೀಚಿಂಗ್ ಮೆಥಡ್, ಟೀಚಿಂಗ್ ಆ್ಯಬಿಟ್ಯೂಡಲ್ಲಿ ಟೀಚಿಂಗ್ ಬೋಧನೆದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಮೆಥಡ್ ಆಫ್ ಟೀಚಿಂಗ್ ಇರ್ಬೋದು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ವಿತ್ MCQ ವಿತ್ ಸೊಲ್ಯೂಷನ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲೂ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಬೇರೆ ಟಾಪಿಕ್ಸ್ ಯಾವ್ದಾರು ಮ್ಯಾಥ್ಸ್ ಕೂಡ ಮಾಡಬೇಕು ಅನ್ಕೋತಿದ್ದೀನಿ. ಮ್ಯಾಥ್ಸ್ ಯಾವಾಗ ಸ್ಟಾರ್ಟ್ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಮಾಡ್ತೀನಿ ಪಕ್ಕ. ಸೊ ನಿಮ್ಗೇನಾದರೂ ಯಾವ ಟಾಪಿಕ್ ಬೇಕು ಅಥವಾ ಟೀಚಿಂಗ್ ಯಾವ ಥರ ಇದೆ, ಇನ್ನೂ ಏನಾದರೂ ಇಂಪ್ರೂವ್ ಮಾಡ್ಕೋಬೇಕಾ ಆ ಥರ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಫುಲ್ ವೀಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ನಿಮ್ಗೆ ಏನಾದರೂ ನೋಟ್ಸ್ PDF ಬೇಕಂತ ಇದ್ದರೆ DM ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.